ಆತ್ಮೀಯ ವೀಕ್ಷಕರೆಲ್ಲರಿಗೂ ರೂಪಶ್ರೀ ಮಾಡುವ ನಮಸ್ಕಾರಗಳು. ಇವತ್ತು ಡೇ 3 ನನ್ನ ಡೇ 3 ಡೈಲಿ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡೋಣ. ನನ್ನ ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ ವ್ಲಾಗ್ ಹೇಗಿದೆ ಅಂತ ನೋಡ್ಕೊಂಬಂದ್ಬಿಡೋಣ ಬನ್ನಿ. ಮಾರ್ನಿಂಗ್ ಎದ್ದು ಆಚೆ ಬಂದಾಗ ಸೂರ್ಯ ದೇವರು ಆಲ್ರೆಡಿ ಮೇಲೆ ಬಂದ್ಬಿಟ್ಟಿದ್ರು. ಸೊ ಆಚೆ ನೋಡ್ತೀನಿ, ಫುಲ್ಲು ಕಸ ಬಿದ್ದುಬಿಟ್ಟಿದೆ. ಅದನ್ನೆಲ್ಲ ಕಸ ಎಲ್ಲ ಬೇಗ 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 ಗುಡಿಸಿ ಕ್ಲೀನ್ ಮಾಡಿಬಿಟ್ಟು ಬಾಗಿಲೆಲ್ಲ ತೊಳೆದ್ಬಿಟ್ಟೆ. ಬೇಗ ಬಾಗಿಲನ್ನ ತೊಳ್ಕೊಂಡ್ಮೇಲೆ ಎಷ್ಟಾಗುತ್ತೋ ಅಷ್ಟು ಬೇಗ ಇವತ್ತು ವಾರ ಮಾಡಿಬಿಡ್ಬೇಕು. ಯಾಕಂದರೆ ಇವತ್ತು ಶುಕ್ರವಾರ ಪೂಜೆ ಇರೋದ್ರಿಂದ ಅದಕ್ಕೋಸ್ಕರ ತುಂಬ ಫಾಸ್ಟಾಗಿ ನಾನು ಎಲ್ಲ ರೆಡಿ ಮಾಡ್ಕೊಂಬಿಟ್ಟೆ ದೇವ್ರ ಪೂಜೆಗೆ ಅಂತ ಹೇಳ್ಬಿಟ್ಟು. ಏನು ಗೊತ್ತಾ ವೀಕ್ಷಕರೇ, ನೆನ್ನೆಗಿಂತ ಇವತ್ತಿಗಿಂತ ನಾಳೆ ದಿನ ನಾವು ಇಂಪ್ರೂವ್ ಆಗ್ತಾ ಹೋಗ್ತೀವಿ ಅಂತ ಹೇಳ್ತೀವಿ. ನೆನ್ನೆ ಇದ್ದಾಗೆ ಇರಲ್ಲ, ಇವತ್ತಿದ್ದಂಗೆ ನಾಳೆ ಇರಲ್ಲ. ಕಲಿಯೋದು ತುಂಬ ಇರುತ್ತೆ. ಅದಕ್ಕೋಸ್ಕರ ಪ್ರತಿದಿನ ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಪೂಜೆ ಇದ್ದಿದ್ದರಿಂದ ಬೇಗ ಬೇಗ ಹೊಸ್ಲೆಲ್ಲ ತೊಳೆದು ಅದಕ್ಕೆ ರಂಗೋಲಿ ಇಟ್ಟು ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟು ಅದಾದಮೇಲೆ ನಾನು ರಂಗೋಲಿ ಹಾಕ್ಕೊಂಡು ನೆಕ್ಸ್ಟು ನಾನು ಪೂಜೆಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋಬೇಕಾಗಿತ್ತು. ಡಿಂಪು ಮಲಗಿದ್ಲು. ಅವಳು ಎದ್ದೋಳೋ ಅಷ್ಟರಲ್ಲಿ ನಾನು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿಟ್ಟಿದ್ದೆ. ನಾನು ಹೇಳ್ದಾಗೆ ನಾನು ನೆನ್ನೆ ವ್ಲಾಗಲ್ಲೇ ಹೇಳಿದ್ದೆ, ನನಗೆ ಡೈಲಿ ಬಿಸಿನೀರು ಫಸ್ಟ್ ಇರಬೇಕು. ಫಸ್ಟ್ ಎದ್ದ ತಕ್ಷಣ ನಾನು ಬಿಸಿನೀರನ್ನ ಕುಡಿದು ಆಮೇಲೆ ನಂದು ಏನೇ ಕೆಲಸ ಇದ್ದರೂ ನಾನು ಸ್ಟಾರ್ಟ್ ಮಾಡ್ತೀನಿ. ನನ್ನ ಕೆಲಸ ಶುರು ಮುಂಚೆ ನಾನು ಬಿಸಿನೀರು ಕುಡಿಲೇಬೇಕು. ಯಾಕಂದರೆ ಟೀ ಕಾಫಿ ನೆನ್ನೆ ಮಾಡಿರೋ ಊಟನೆಲ್ಲ ಬಿಸಿನೀರು ಡೈಜೆಷನ್ ಮಾಡಿರುತ್ತೆ. ಟೀ ಕಾಫಿ ಕುಡಿಯೋಕ್ಕೆ ಮುಂಚೆನೇ ಒಂದು ಲೋಟ ಬಿಸಿನೀರು ಕುಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಬಿಸಿನೀರನ್ನ ಕುಡಿದಿದ್ದೆ. ಇವತ್ತು ಫಾಸ್ಟಾಗಿ ಹಾಕಿದ್ದೀನಿ ರಂಗೋಲಿ ಎಲ್ಲನೂ. ಶುಕ್ರವಾರ ವಾರ ಇರೋದ್ರಿಂದ ಸ್ವಲ್ಪ ಬೇಗನೆ ಎದ್ದೆ, ಆದರೂ ಹಾಗೂ ಲೇಟ್ ಆಯಿತು. ಬೇಗ ಎದ್ದು ನನ್ನ ಮಗಳದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಅವಳನ್ನ ಮಲಗಿಸ್ಬಿಟ್ಟು ಸ್ವಲ್ಪ ಹೊತ್ತು ನಾನು ಆಚೆ ಬರೋ ಅಷ್ಟೊತ್ತಾಗಲೇ ಬೆಳಕಾಗೋಗಿತ್ತು. ಸೊ ಅದಕ್ಕೆ ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ನಾನು ಒಂದು ಮಾತು ಹೇಳ್ತೀನಿ, ಮನಸ್ಸನ್ನಂತೆ ಮಾದೇವ ಅಂತ ಹೇಳ್ತಾರೆ. ಮನಸ್ಸಲ್ಲಿ ಎಷ್ಟು ಒಳ್ಳೆಯವರಾಗಿರ್ತೀವೋ ನಾವು, ಅಷ್ಟೇ ಭಗವಂತ ನಮಗೆ ಒಳ್ಳೇದು ಮಾಡ್ತಾನೆ ಅಂತ ನಾನು ನಂಬಿದ್ದೀನಿ. ಪೂಜೆ ಮನಃಶಾಂತಿಗೋಸ್ಕರನೇ ಮಾಡೋದು. ಹೀಗೆ ಮಾಡಬೇಕು ಅಂತೇಳ್ಬಿಟ್ಟು ಹಿರಿಯರು ಹೇಳಿರ್ತಾರೆ. ಆದರೆ ನಾನು ನನ್ನ ಇಷ್ಟ ರೀತಿಯಲ್ಲೇ ನನ್ನ ದೇವರನ್ನು ನಾನು ಪೂಜೆ ಮಾಡ್ತೀನಿ. ನನಗೆ ತುಂಬ ಇಷ್ಟವಾದ ದೇವರು ಅಂತಂದರೆ ಶಿವ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ. ನನಗೆ 2 ದೇವ್ರು ಕಂಡ್ರು ನನಗೆ ತುಂಬಾ ಇಷ್ಟ. ಅದಾದಮೇಲೆ ಏನು ಹೇಳ್ತೀನಿ ಅಂತಂದರೆ, ಹೆಣ್ಮಕ್ಳುಗಳು ಇಂಡಿಪೆಂಡೆಂಟಾಗಿ ಇರಬೇಕಾಗತ್ತೆ. ತುಂಬಾ ಅದು ನಮಗೆ ಹೆಂಗೆ ಕಾಡ್ತಿರುತ್ತೆ. ಅದು ಇಂಡಿಪೆಂಡೆಂಟ್ ಇಲ್ಲ ಅಂತಂದರೆ ಹೆಣ್ಮಕ್ಳು ಡಬಲ್ ಡಿಗ್ರಿ ಮಾಡಿಬಿಟ್ಟು ಮನೇಲಿ ಕೂತ್ಕೊಳ್ಳೋದಿದೆಯಲ್ಲ, ಅಂದರೆ ಡಿಗ್ರಿ ಆಗಿರಲಿ ಡಬಲ್ ಡಿಗ್ರಿ ಆಗಿರಲಿ ಓದ್ಬಿಟ್ಟು ಮನೇಲಿ ಕೂತ್ಕೊಳ್ಳೋದಿದೆಯಲ್ಲ, ಅದು ತುಂಬ ಕಷ್ಟ. ಅದು ಏನಾದರೂ ಮಾಡಬೇಕು ಅಂತೇಳಿ ತುಂಬ ಆಸೆ ಇರುತ್ತೆ ತುಂಬ ಹೆಣ್ಮಕ್ಳುಗಳಿಗೆ, ಆದರೆ ವಿಧಿ ಇರಲ್ಲ. ಅದಕ್ಕೋಸ್ಕರ ಯಾರು ಏನು ಮಾಡೋದಕ್ಕೂ ಗೊತ್ತಾಗಲ್ಲ ಕೆಲವೊಂದು ಟೈಮಲ್ಲಿ. ರಂಗೋಲಿ ಇವಾಗ ಫಿನಿಶ್ ಆಗಿದೆ, ಈ ಥರ ಬಂದಿದೆ ನೋಡಿ ಫೈನಲ್ ವ್ಯೂ. ನನಗೆ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ ಅವಾಗಿಂದನೂ. ಅದು ರಂಗೋಲಿ ಹಾಕಿದ್ದ ಮುಗಿಸ್ಕೊಂಡು ಬಂದು ಬೇಗ ಬೇಗ ಕಾಫಿಗೆ ಇಟ್ಬಿಟ್ಟೆ. ಆಲ್ರೆಡಿ ನಾನು ಬಿಸಿನೀರು ಕುಡಿದಿದ್ದೆ. ಕಾಫಿ ಮಾಡಿಕೊಂಡು ಆ್ಯಕ್ಚುಲಿ ಕಾಫಿ ಕುಡಿತಿದ್ದೆ. ಕಾಫಿ ಮಾಡಿರಲಿಲ್ಲ ಇವತ್ತು. ಕಾಫಿ ಸಾಕು, ಒಂದು ಸತಿ ಟೀ ಮಾಡ್ಕೊಬಿಡೋಣ ಅಂತೇಳ್ಬಿಟ್ಟು ಇವತ್ತು ಟೀ ಮಾಡ್ಕೊಂಡಿದ್ದೀನಿ. ಟೀ ಮಾಡ್ಕೊಂಡಿದ್ದೆ. ಟೀ ಮಾಡಿಕೊಂಡು ಟೀ ಕುಡಿದ್ಬಿಟ್ಟು ಬೇಗ ನೆಲ ಒರೆಸ್ಕೋಬೇಕಾಗಿತ್ತು. ನೆಲ ಒರೆಸ್ಕೊಂಡು ಗೀಝರ್ ಆನ್ ಮಾಡಿಬಿಟ್ಟಿದ್ದೆ ನಾನು ಆಲ್ರೆಡಿ ಸ್ನಾನಕ್ಕೆ ಅಂತೇಳ್ಬಿಟ್ಟು. ಅದಕ್ಕೆ ಪಟ ಅಂತ ನೆಲ ಒರೆಸ್ಕೊಂಬಿಟ್ಟೆ. ನೆಲ ಒರೆಸ್ಕೊಂಡು ನೆಕ್ಸ್ಟು ದೇವ್ರ ಪೂಜೆಗೆ ಎಲ್ಲ ನಾನು ರೆಡಿ ಮಾಡಬೇಕಾಗಿತ್ತು. ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹೊರಟೆ. ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಹೋಗಿ ನಾನು ಸ್ನಾನ ಮಾಡ್ಕೊಂಬಂದ್ಬಿಟ್ಟೆ. ನಾನು ಸ್ನಾನ ಮಾಡ್ಕೊಂಬಂದು ಆಚೆ ಬಂದು ಫುಲ್ಲು ಕೃಷ್ಣನ ಮೂರ್ತಿದೆಲ್ಲ ನೀರು ಚೇಂಜ್ ಮಾಡಿ, ಅಲ್ಲಿ ಹೂವು ಚೇಂಜ್ ಮಾಡಿ, ಅದಾದಮೇಲೆ ಬ್ಯಾಂಬೂ ಟ್ರೀದು ನೀರು ಚೇಂಜ್ ಮಾಡಿ, ಆಚೆಗಡೆ ಹೊಸ್ಲುದಿಂದ ಹಿಡಿದು ದೇವ್ರ ಮನೆ ಹೊಸ್ಲುವರೆಗೂ ಎಲ್ಲ ಕ್ಲೀನ್ ಮಾಡಿ ಪೂರ್ತಿ ದೇವ್ರಿಗೆ ಅಲಂಕಾರ ಮಾಡಿ ರೆಡಿ ಮಾಡಿದ್ದೆ.
ನಾನು ಪೂಜೆ ಸಿಂಪಲ್ಲಾಗಿರುತ್ತೆ. ನಾನು ಅಷ್ಟು ಗ್ರ್ಯಾಂಡಾಗಿ ಪೂಜೆ ಏನೂ ಮಾಡಲ್ಲ. ನಾನು ಸಿಂಪಲ್ಲಾಗೆ ಪೂಜೆ ಮಾಡ್ತೀನಿ. ಕಾಯಿ ಕಳಶ ಇಟ್ಟು, ಕಳಶಕ್ಕೆ ಒಂದು ನಿಂಬೆಹಣ್ಣು, ಒಂದಿಷ್ಟು ಕಲ್ಲು ಸಕ್ಕರೆ, ಅರಿಶಿನ, ಕುಂಕುಮ, ಒಂದು ಖರ್ಜೂರ ಇಷ್ಟು ಹಾಕಿ ನಾನು ಪೂಜೆಗೆ ಇಟ್ಟಿರ್ತೀನಿ. ಪೂಜೆಗಿಟ್ಟು ನಾನು ಪೂಜೆ ಸ್ಟಾರ್ಟ್ ಮಾಡಿದೆ. ಪೂಜೆ ಸ್ಟಾರ್ಟ್ ಮಾಡಿ ದೀಪ ಹಚ್ಚಿ ಭಗವಂತನ ಎಲ್ಲರಿಗೂ ಒಳ್ಳೇದು ಮಾಡು ಅಂತಲೇ ಬೇಡ್ಕೊತೀನಿ. ನಾನು ಹೇಗೆ ಹೇಳಬೇಕು ಅಂತಲೇ ಗೊತ್ತಿಲ್ಲ. ನನಗೆ ತುಂಬ ದೇವ್ರ ಮೇಲೆ ಭಕ್ತಿ ಯಾವಾಗ ಬಂದಿದ್ದು ಅಂತಂದರೆ, ನಾನು ಮದುವೆ ಆದಮೇಲೆ. ಅದಕ್ಕೂ ಮುಂಚೆ ನಾನು ಅಷ್ಟೊಂದು ದೇವ್ರ ಪೂಜೆ ಎಲ್ಲ ಮಾಡ್ತಿದ್ದೆ. ಅಂದರೆ ವಾರಕ್ಕೆ ಒಂದ್ಸಲ ಮಾತ್ರ ಮಾಡ್ತಿದ್ದೆ, ಅಷ್ಟೊಂದು ಮಾಡ್ತಿರಲಿಲ್ಲ. ಸೊ ಇವಾಗ ಇಷ್ಟಪಟ್ಟು ಮಾಡ್ತೀನಿ. ಬೇಗ ಪೂಜೆ ಮುಗಿಸ್ಕೊಂಡು ಬಂದೆ. ಪೂಜೆ ಮುಗಿಸ್ಕೊಂಡಾದಮೇಲೆ ನಾನು ಬ್ರೇಕ್ಫಾಸ್ಟ್ ಆಲ್ರೆಡಿ ಮಾಡಿಟ್ಟಿದ್ದೆ ಮಧ್ಯದಲ್ಲೇ. ಅಷ್ಟೊತ್ತಿಗೆ ಡಿಂಪು ಎದ್ರೆ ಅಂತ ಹೇಳ್ಬಿಟ್ಟು ನಾನು ಬೇಗ ಪೂಜೆ ಮುಗಿಸ್ಕೊಂಡ್ಬಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ಸೊ ಇವತ್ತಿನ ವ್ಲಾಗು ಇಷ್ಟ ಆಗಿತ್ತು. ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಂದರೆ ಎಲ್ಲರೂ ನೋಡ್ತಿದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ, ಕಮೆಂಟ್ ಮಾಡಿ, ಲೈಕ್ಸ್ಗಳನ್ನ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಲ್ವಾ, ಇಷ್ಟ ಆಗಿರುತ್ತೆ ಅಲ್ವಾ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಗೊತ್ತಿರೋವ್ರಿಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮಗೂ ಒಂದು ಸ್ವಲ್ಪ ಪ್ರೀತಿ ಪ್ರೋತ್ಸಾಹ ನೀಡಿದ್ರೆ ನಾವು ವಿಡಿಯೋ ಮಾಡೋದಕ್ಕೆ ಮತ್ತು ಕಂಟಿನ್ಯೂ ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇಷ್ಟು ಇವತ್ತಿನ ವ್ಲಾಗಲ್ಲಿತ್ತು. ಆಗೋದೆಲ್ಲ ಒಳ್ಳೆಯದಕ್ಕೆ. ಭಗವಂತ ಏನೋ ಮಾಡ್ತಿದ್ದಾನೆ ಅಂತಂದರೆ, ಏನೇ ಆದರೂ ಅದು ಕೆಟ್ಟದಾಗಿರ್ಬೋದು ಅಥವಾ ಒಳ್ಳೆಯದಾಗಿರ್ಬೋದು, ಒಂದು ಹುಲ್ಕಡ್ಡಿ ನಾರು ಭಗವಂತನ ಇಚ್ಛೆ ಇಲ್ಲದೇ ಅಲುಗಾಡೋದಿಲ್ಲ ಅಂತ ಹೇಳ್ತಾರೆ. ಒಳ್ಳೆಯದಾದರೂ ಅವರಿಂದನೇ, ಕೆಟ್ಟದಾದರೂ ಅವರಿಂದನೇ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.